ಎಸ್ಡಿಡಿ ತವರಿನಲ್ಲೇ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ವೇದಿಕೆ ಇದಾಗಲೇ ಸಜ್ಜಾಗಿದೆ. ಹಾಸನದಲ್ಲಿ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಸಮಾವೇಶಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಬರ್ತಾ ಇದ್ದಾರೆ. 16 ದಿನಗಳ ಪ್ರಿಪರೇಷನ್ ಎಲ್ಲ ಮುಕ್ತಾಯ ಆಗಿದೆ. ಇದೀಗ ಎಸ್ಡಿಡಿ ತವರಿನಲ್ಲೇ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅಭಿಮಾನಿಗಳಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇದೆ ನೋಡಿ. ಬದಲಾವಣೆಗಳ ಸಾಕಷ್ಟಾಗಿದೆ. ನಾವು ಗಮನಿಸ್ತಾ ಇದ್ವಿ, ಆರಂಭದಲ್ಲಿ ಕಾರ್ಯಕ್ರಮದ ರೂಪುರೇಷೆಯಿಂದ ಹಿಡಿದು ಕೊನೆ ಭಾಗದಲ್ಲಿ ಕಾರ್ಯಕ್ರಮದ ಹೆಸರಿನವರೆಗೂ ಕೂಡ ಬಹಳಷ್ಟು ಬದಲಾವಣೆಗಳಾಗಿದೆ. ಇದೀಗ ಜನ ಕಲ್ಯಾಣೋತ್ಸವ ಅಂತ ನಡೆಸ್ತಾ ಇದ್ದಾರೆ. ಆದ್ರೆ ಈ ನಡುವೆನೂ ಕೂಡ ಸಿದ್ದರಾಮಯ್ಯ ಅಭಿಮಾನಿಗಳು ಅಲ್ಲಲ್ಲಿ ಸಿದ್ದರಾಮಯ್ಯರ ಫೋಟೋ ಫ್ಲೆಕ್ಸ್ಗಳನ್ನ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ. ಇದೀಗ ಆರಂಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಬೃಹತ್ ವೇದಿಕೆಯನ್ನ ಹಾಕಿದ್ದಾರೆ. ಎಸ್ಎಂ ಕೃಷ್ಣನಗರ ಬಡಾವಣೆ ಅರಸೀಕೆರೆ ರಸ್ತೆ ಅಲ್ಲಿ ನಡೀತಾ ಇರುವಂತಹ ಬೃಹತ್ ಸಮಾವೇಶ ಇದು. ಜನ ಕಲ್ಯಾಣ ಸಮಾವೇಶ ಅನ್ನುವಂತ ಹೆಸರಿನಲ್ಲಿ ನಡೀತಾ ಇರುವಂತಹ ಸಿದ್ದರಾಮೋತ್ಸವ. ಸಿದ್ದರಾಮಯ್ಯ ಅಭಿಮಾನಿಗಳು ಇದಾಗಲೇ ಸಾಕಷ್ಟು ಜನ ಬಂದಿದ್ದಾರೆ. ಜೊತೆಗೆ ಬೇರೆ ಬೇರೆ ಭಾಗಗಳಿಂದ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಜನರನ್ನ ಕರೆಸೋದಕ್ಕೂ ಕೂಡ ಬಸ್ನ ವ್ಯವಸ್ಥೆಗಳಾಗಿದೆ. ನೂರಾರು ಸಂಖ್ಯೆಯಲ್ಲಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಮಹಿಳೆಯರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಕೂಡ ಈ ಸಮಾವೇಶಕ್ಕೆ ಬರೋದಕ್ಕಾಗಿ. ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೂ ಮುಂಚಿತವಾಗಿ ಕೊಟ್ಟಂತ ಆಶ್ವಾಸನೆಗಳು ಸಾಕಷ್ಟು ಮಹಿಳಾ ಸಬಲೀಕರಣದ ಬಗ್ಗೆನೇ ಇತ್ತು. ಇದೀಗ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ಬೇಕಿರುವಂತ ಎಲ್ಲಾ ಭದ್ರತೆಗಳಿದಾಗಲೇ ಆಗಿದೆ. ವೇದಿಕೆ ಕೂಡ ಸಜ್ಜಾಗಿದೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಸುಸಜ್ಜಿತವಾದಂತ ಆಸನ ವ್ಯವಸ್ಥೆಗಳಿದೆ ಅಂತ. ಅದರ ಮೇಲೆ ಸಿದ್ದರಾಮಯ್ಯನವರ ಫೋಟೋಗಳು ಕೂಡ ರಾರಾಜಿಸ್ತಾ ಇದೆ. ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. ಇದೀಗ ವೇದಿಕೆಯ ಬಳಿ ಜನ ಜಮಾಯಿಸ್ತಾ ಇದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತ ನಿರೀಕ್ಷೆ ಇದೆ. ಸಮಾವೇಶ ವೇದಿಕೆಯಲ್ಲಿ ಕಲಾವಿದರಿಂದ ಚಂಡೆ ಪ್ರದರ್ಶನವಾಗ್ತಾ ಇದೆ. ಅವಾಗಲೇ ನಾವು ದೃಶ್ಯದಲ್ಲಿ ತೋರಿಸಿದ್ವಿ, ಇದು ಆರಂಭ ಅಷ್ಟೇ. ಪ್ರಧಾನ ವೇದಿಕೆಯಲ್ಲಿ ಚಂಡೆಯನ್ನ ಬಾರಿಸ್ತಾ ಇದ್ದಾರೆ ಕಲಾವಿದರು. ಒಂದು ಮೆರುಗನ್ನ ಕೊಡ್ತಾ ಇದ್ದಾರೆ ಆರಂಭದಲ್ಲಿನೇ. ಇದೆಲ್ಲವೂ ಕೂಡ ಹಾಸನದ ದೃಶ್ಯ. ಇಡೀ ಹಾಸನವೇ ರಂಗೇರ್ತಾ ಇದೆ ಇವತ್ತು. ಸಿದ್ದರಾಮೋತ್ಸವಕ್ಕೆ ವೇದಿಕೆ ಸಿದ್ಧವಾಗಿದೆ. ಜೊತೆಗೆ ಅಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ಬೆಳಗ್ಗೆನಿಂದಲೇ ಆರಂಭ ಆಗಿದೆ ಜನ ಹರಿದು ಬರೋದಕ್ಕೆ. ಆರಂಭಿಕವಾಗಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ವೇದಿಕೆ. ಮುಂದೆ ಇದೆ ಎಲ್ಲರ ಭಾಷಣಗಳು, ಜೊತೆಗೆ ತಮ್ಮ ಮೇಲೆ ಬಂದಿರುವಂತಹ ಎಲಿಗೇಷನ್ಸ್ಗಳು, ಅದು ಹೇಗೆ ತಪ್ಪು ಅಥವಾ ತಮ್ಮ ಸರ್ಕಾರದ ಸಾಧನೆಗಳು, ಇವೆಲ್ಲವನ್ನು ಕೂಡ ಮಾತನಾಡೋರು ಇದ್ದಾರೆ. ಇದೀಗ ನಾವು ನಿಮ್ಗೆ ತೋರಿಸ್ತಾ ಇರೋದು ಆರಂಭಿಕ ದೃಶ್ಯ. ವೇದಿಕೆ ಯಾವ ರೀತಿಯಾಗಿ ಸಜ್ಜಾಗಿದೆ ಈ ಆರ್ಭಟಕ್ಕೆ, ಅಬ್ಬರಕ್ಕೆ ಅನ್ನೋದು ನೋಡಿ. ಅಲ್ಲಲ್ಲಿ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಜೊತೆಗೆ ವೇದಿಕೆಯ ಮೇಲೆ ಈಗಿನ ದೃಶ್ಯ ಹೇಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಎಸ್ಎಂ ಕೃಷ್ಣ ಬಡಾವಣೆ ಹಾಸನದ ದೃಶ್ಯಗಳು ಇವೆಲ್ಲವೂ ಕೂಡ. ಹೊರಭಾಗ ಹೇಗಿದೆ, ಜೊತೆಗೆ ವೇದಿಕೆಯ ಒಳಗೆ ಯಾವ ರೀತಿಯಾಗಿ ರಂಗೇರ್ತಾ ಇದೆ ಇವಾಗ ಅಂತ. ಅದರ ಜೊತೆಗೆ 3 ಲಕ್ಷಕ್ಕೂ ಅಧಿಕ ಜನ ಬರುವಂತ ಸಾಧ್ಯತೆಗಳಿದೆ. ಅದಕ್ಕೆ ಬೇಕಿರುವಂತ ವ್ಯವಸ್ಥಿತವಾದ ಆಸನದ ವ್ಯವಸ್ಥೆಗಳು ಕೂಡ ಆಗಿದೆ. ಅವಾಗಲೇ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಸಿದ್ದರಾಮಯ್ಯ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆ ಇದೆ. ಬದಲಾವಣೆಗಳಿಗೆ ಏನೇ ಆಗಿರ್ಬೋದು, ಹೆಸರಿನಲ್ಲಿ ಬದಲಾವಣೆ ಆಗಿರ್ಬೋದು, ಅಥವಾ ಏನೋ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ, ಆ ಉದ್ದೇಶದಲ್ಲಿ ಏನೋ ಸ್ವಲ್ಪ ಬದಲಾವಣೆಗಳಾಗಿರ್ಬೋದು. ಆದರೆ ಸಿದ್ದರಾಮಯ್ಯ ಅಭಿಮಾನಿಗಳಲ್ಲಿ ಉತ್ಸಾಹ ಏನು ಕಡಿಮೆ ಆಗಿಲ್ಲ. ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದಾಗಲೇ ಬಂದಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಚಿಕ್ಕ ಪುಟ್ಟ ಫ್ಲೆಕ್ಸ್ಗಳು ಕೂಡ ಅಲ್ಲಲ್ಲಿ ಕಾಣ ಸಿಗ್ತಾ ಇದ್ದಾವೆ. ಅದನ್ನ ಸೀಟ್ ಮೇಲೆ ಇಟ್ಟಿದ್ದಾರೆ, ಆಸನದ ಮೇಲೆ ಇಟ್ಟಿದ್ದಾರೆ. ಬಂದು ಕೂತ್ಕೊಳ್ಳೋರು ಅದನ್ನ ಕೈಯಲ್ಲಿ ಇಟ್ಕೊಳ್ಬೇಕು. ನೀವು ಗಮನಿಸ್ತಾ ಇದ್ದೀರಾ ಅವೆಲ್ಲವನ್ನು ಕೂಡ ದೃಶ್ಯದಲ್ಲಿ. ಒಟ್ಟು ಇಲ್ಲಿ ಹಾಸನದಲ್ಲಿ ಒಂದು ಲೋಕಸಭೆಯ ರಿಸಲ್ಟ್ ನಲ್ಲೇ ಪ್ರೂವ್ ಮಾಡಿದಾಗ ಆಯ್ತು ಯಾವ ರೀತಿಯಾಗಿದೆ ಕಾಂಗ್ರೆಸ್ ಅನ್ನೋದಾಗಿ. ಇನ್ನಿವತ್ತು ಮತ್ತೊಂದು ರೀತಿಯಾದಂತಹ ಗರ್ಜನೆ ಇರುತ್ತೆ.